Hello guys, now I'm going to explain the remain portion. Let's start. ನಿಮಗೆ 10 ಮಾರ್ಕ್ಸ್ಗೆ ಇದೊಂದು ಕ್ವಶನ್ ಕೇಳ್ಬೋದು. ದಟ್ ಈಸ್ ರೈಟ್ ಎ ಡಿಸೈನ್ ಆಫ್ ಇಂಡಸ್ಟ್ರಿಯಲ್ ಫರ್ಮೆಂಟರ್ ವಿತ್ ಅ ನೀಟ್ ಲೇಬಲ್ ಡಯಾಗ್ರಾಮ್ ಆ್ಯಂಡ್ ಇಟ್ಸ್ ವರ್ಕಿಂಗ್. ಇಲ್ಲಿ ನೀವು ಅದನ್ನ ಎಕ್ಸ್ಪ್ಲೇನ್ ಮಾಡಬೇಕು. ಡಿಸೈನ್ ಆಫ್ ಇಂಡಸ್ಟ್ರಿಯಲ್ ಫರ್ಮೆಂಟರ್ನ ಎಕ್ಸ್ಪ್ಲೇನ್ ಮಾಡಬೇಕು ವಿತ್ ಅ ನೀಟ್ ಲೇಬಲ್ ಡಯಾಗ್ರಾಮ್ ಆ್ಯಂಡ್ ವರ್ಕಿಂಗ್ ಕೂಡ ನೀವು ಬರೀಬೇಕಿರುತ್ತೆ. ಫಸ್ಟು ಇಂಡಸ್ಟ್ರಿಯಲ್ ಫರ್ಮೆಂಟರ್ ಅಂದರೆ ಏನು ಅಂತ ಫಸ್ಟ್ ಬರೀಬೇಕು. ಸೊ ಇಂಡಸ್ಟ್ರಿಯಲ್ ಫರ್ಮೆಂಟರ್ ಇಸ್ ನಥಿಂಗ್ ಬಟ್ ದ ಫರ್ಮೆಂಟರ್ ಯೂಸ್ಡ್ ಇನ್ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡೋಂಥ ಫರ್ಮೆಂಟಿಗೆ ಇಂಡಸ್ಟ್ರಿಯಲ್ ಫರ್ಮೆಂಟರ್ ಅಂತ ಕರಿತೀವಿ. ಇಲ್ಲೇನಾಗುತ್ತೆ, ಇಂಡಸ್ಟ್ರಿಯಲ್ ವರ್ಕ್ ಇದನ್ನು ಯೂಸ್ ಮಾಡ್ತಾರೆ ಅಂದರೆ ಅದ್ರದ್ದು ಸೈಜು ತುಂಬ ಸಣ್ಣಕ್ಕಿರಲ್ಲ. ಮೀನ್ಸ್ ನಾವು ಲ್ಯಾಬಲ್ಲಿ ಯೂಸ್ ಮಾಡೋ ಸಣ್ಣದಿರಲ್ಲ, ತುಂಬ ದೊಡ್ಡದಿರುತ್ತೆ. ಸೊ ಇಟ್ ಈಸ್ ಹ್ಯಾವಿಂಗ್ ದ ಸರ್ಫೇಸ್ ಏರಿಯಾ ಆಫ್ 125 to 250 ಮೀಟರ್ ಕ್ಯೂಬ್ ಅಷ್ಟು ಸರ್ಫೇಸ್ ಏರಿಯಾನ ಹೊಂದಿರುತ್ತೆ. ಮತ್ತು ಇಲ್ಲೇನಾಗುತ್ತೆ, ಎಲ್ಲ ಕಂಡೀಷನ್ಸ್ ಇರ್ತಾವಲ್ಲ, ಅಂದರೆ ಟೆಂಪ್ರೇಚರ್ ಆಗಿರ್ಬೋದು, pH ಆಗಿರ್ಬೋದು, ದಟ್ ಆಲ್ ಶುಡ್ ಬಿ ಕೇರ್ಫುಲ್ಲಿ ಮಾನಿಟರ್ಡ್. ಇದಷ್ಟೇ ಅಲ್ಲದೆ ನಾವು ಯಾವುದೇ ರೀತಿ ಒಂದು ಫರ್ಮೆಂಟೇಷನ್ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲ ಅಪ್ರೇಟಸ್ನ ನಾವು ಮೊದಲು ವಾಶ್ ಮಾಡಬೇಕಿರುತ್ತೆ. ಆ್ಯಂಡ್ ದಟ್ ಶುಡ್ ಬಿ ಸ್ಟೆರಿಲೈಸ್ಡ್. ವಾಶ್ ಮಾಡೋದಷ್ಟೇ ಅಲ್ಲದೆ ಸ್ಟೆರಿಲೈಸ್ ಕೂಡ ಆಗಿರಬೇಕು. ಎಲ್ಲ ಅಪ್ರೇಟಸ್ ಮೀನ್ಸ್ ಫರ್ಮೆಂಟರ್ಸಿಂದ ಹಿಡಿದು ಲಾಸ್ಟಲ್ಲಿ ಯೂಸ್ ಮಾಡೋಂತಹ ಏನು ನ್ಯೂಟ್ರಿಯೆಂಟ್ ಮೀಡಿಯಾ ತನಕನೂ ಅದು ಎಲ್ಲದೂ ನೀಟಾಗಿ ಫರ್ಮೆಂಟೇಷನ್ ಆಗಿಂತ ಮುಂಚೆ ಆಗಬೇಕು. ಹೆಂಗೆ ಈ ಒಂದು ಫರ್ಮೆಂಟರ್ನ ನಾವು ಹೆಂಗೆ ಸ್ಟೆರಿಲೈಸ್ ಮಾಡ್ತೀವಿ? ಬೈ ಫ್ಲಶಿಂಗ್ ದ ಸೂಪರ್ ಹೀಟೆಡ್ ಸ್ಟೀಮ್ ಬಿಫೋರ್ ದ ಪ್ರೊಡಕ್ಷನ್ ಸ್ಟಾರ್ಟ್. ಏನು ಸೂಪರ್ ಹೀಟೆಡ್ ಆಗಿರೋಂತಹ ಹಬೆ ಏನಿರುತ್ತಲ್ಲ, ಸ್ಟೀಮ್ನ ನಾವಿಲ್ಲಿ ಫ್ಲಶ್ ಮಾಡ್ತಾ ಹೋಗ್ತೀವಿ. ಸೊ ದಟ್ ವಿಲ್ ಸ್ಟೆರಿಲೈಸಸ್ ದ ಫರ್ಮೆಂಟರ್. ಹಾಗೆ ಇಲ್ಲೇನಿರಬೇಕು, ಸಫಿಷಿಯೆಂಟ್ ಏರಿಯೇಷನ್ ಕೂಡ ಇಲ್ಲಿರಬೇಕಿರುತ್ತೆ. ಮತ್ತೇನು, ಇಲ್ಲಿ ಮಿಕ್ಸಿಂಗ್ ಮತ್ತು ಅಜಿಟೇಷನ್ ಕ್ಯಾನ್ ಬಿ ಡನ್ ಬೈ ಇಂಪೆಲರ್ಸ್ ಏನು ಮಾಡುತ್ತೆ, ಮಿಕ್ಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನ್ಯೂಟ್ರಿಯೆಂಟ್ ಮೀಡಿಯಮ್ ಮತ್ತು ಈ ಒಂದು ಇನೋಕ್ಯುಲಮ್ಮು ಎಲ್ಲ ಮಿಕ್ಸ್ ಆಗೋ ಥರ ಅದು ನೋಡ್ಕೊಳ್ಳುತ್ತೆ. ದೆನ್ ಇನಿಷಿಯಲಿ ದ ಕಲ್ಚರ್ ಮೇ ಬಿ ನೀಡ್ ವಾರ್ಮಿಂಗ್ ಟು ಸ್ಟಾರ್ಟ್ ದ ಪ್ರೊಸೆಸ್. ಮೊದಲೇನು ಪ್ರೊಸೆಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಸ್ವಲ್ಪ ಒಂಚೂರು ವಾರ್ಮ್ ಮಾಡಲೇಬೇಕಿರುತ್ತೆ. ಆಮೇಲೆ ವಾರ್ಮ್ ಏನಾದ್ರು ಆಯಿತು ಅಂದರೆ ಓವರ್ ಹೀಟ್ ಕೂಡ ಆಗ್ಬಾರ್ದು. ಬಿಕಾಸ್ ದಟ್ ವಿಲ್ ಕಿಲ್ಸ್ ದ ಬ್ಯಾಕ್ಟೀರಿಯಾಸ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದಟ್. ಅಂದರೆ ಏನು, ಬ್ಯಾಕ್ಟೀರಿಯಾ ಆಗಿರ್ಬೋದು, ಫಂಗಸ್ ಆಗಿರ್ಬೋದು, ಮೀನ್ಸ್ ಓವರ್ ಹೀಟ್ ಆಗ್ತಾ ಹೋಯಿತು ಅಂದರೆ ಸಾಯೋ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ಏನು ಮಾಡಬೇಕು, ಆಟ್ ಎ ಟೈಮ್ ದಿಸ್ ಕೂಲಿಂಗ್ ಸಿಸ್ಟಮ್ ವಿಲ್ ಪ್ಲೇಸ್ ಎ ವೈಟಲ್ ರೋಲ್. ಅಲ್ಲಿ ಕೂಲಿಂಗ್ ಸಿಸ್ಟಮ್ ಬಂದು ಆ್ಯಕ್ಟ್ ಆಗುತ್ತೆ. ಮೀನ್ಸ್ ಅಲ್ಲಿ ವಾಟರ್ ಜಾಕೆಟ್ಸ್ನ ನಾವು ಪ್ಲೇಸ್ ಮಾಡಿದ್ದು ಅದು ಕೂಲ್ ಮಾಡ್ತಾ ಹೋಗುತ್ತೆ. ಸೊ ಇದು ಒಂದು ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಮತ್ತು ಇಂಡಸ್ಟ್ರಿಯಲ್ ಫರ್ಮೆಂಟರ್. ಇದರಲ್ಲಿ ಏನಿರಬೇಕು, ಫಸ್ಟು ಏನು ಇದು ಏನು ಏರ್ ಪಾಸ್ ಮಾಡೋಕ್ಕೆ, ಏರ್ ಸಫಿಷಿಯೆಂಟಾಗಿ ಕೊಡೋಕ್ಕೆ ಮೊದಲು ನಮಗೇನು ಬೇಕು, ಸ್ಪಾರ್ಕರ್ ಬೇಕು. ನೀವು ಕೆಳಗಡೆ ಇಲ್ಲಿ ಏನು ನಿಮ್ಮ ಹೋಲ್ಸ್ ಏನು ಕಾಣ್ತೀವಲ್ಲ, ದ್ಯಾಟ್ ವಿಲ್ ಬಿ ಕಾಲ್ಡ್ ಆಸ್ ಸ್ಪಾರ್ಕರ್. ಸ್ಪಾರ್ಕರ್ ಏನು ಮಾಡುತ್ತೆ, ದಟ್ ವಿಲ್ ಪ್ರೊವೈಡ್ಸ್ ದ ಏರ್ ಆರ್ ಆಕ್ಸಿಜನ್ ಪ್ರೊವೈಡಿಗೆ ಹೆಲ್ಪ್ ಮಾಡುತ್ತೆ. ಆ ಆಕ್ಸಿಜನ್ ಅಥವಾ ಏರ್ ಯಾವ ರೀತಿಯಲ್ಲಿ ಹೊರಗೆ ಬರುತ್ತೆ ಅಂದರೆ ದಟ್ ವಿಲ್ ಕಮ್ಸ್ ಇನ್ ದ ಫಾರ್ಮ್ ಆಫ್ ಬಬಲ್ ಥರ ಆಗಿ ಅದು ಹೊರಗೆ ಬರ್ತಿರುತ್ತೆ. ನಾರ್ಮಲಿ ಆರ್ಡಿನರಿ ಏರ್ ಬರೋ ಥರ ಬರ್ತಿರಲ್ಲ, ಬಟ್ ದಟ್ ವಿಲ್ ಕಮ್ಸ್ ಇನ್ ದ ಫಾರ್ಮ್ ಆಫ್ ಬಬಲ್. ಅದು ಜಸ್ಟ್ ಮೇಲ್ಗಡೆ ನಮಗೇನು ಸಿಗುತ್ತೆ, ಇಂಪೆಲರ್ಸ್ ಸಿಗುತ್ತೆ. ಇಂಪೆಲರ್ಸ್ ಏನು ಬ್ಲೇಡ್ ಲೈಕ್ ಸ್ಟ್ರಕ್ಚರ್ ಏನು ನೋಡಿರ್ತಿರಲ್ಲ ಮಿಕ್ಸಿ ಜಾರಲ್ಲಿ ಹೆಂಗೆ ಕೆಳಗಡೆ ನಾವು ಬ್ಲೇಡ್ಸ್ ಇರ್ತೀವಲ್ಲ, ದಟ್ ವಿಲ್ ಬಿ ಕಾಲ್ಡ್ ಆಸ್ ಇಂಪೆಲರ್ಸ್. ದಟ್ ವಿಲ್ ಮಿಕ್ಸಸ್ ದ ಸೊಲ್ಯೂಷನ್ ಆ್ಯಂಡ್ ಆಲ್. ಆ ಇಂಪೆಲರ್ಸಲ್ಲಿ ಅದಕ್ಕೆ ಅಟ್ಯಾಚ್ ಆಗಿರುತ್ತೆ, ಶಾಫ್ಟ್ಗೆ ಅಟ್ಯಾಚ್ ಆಗಿರುತ್ತೆ. ದಟ್ ಶಾಫ್ಟ್ ಇಸ್ ರೊಟೇಟೆಡ್ ಬೈ ಅ ಮೋಟರಿಂದ ಶಾಫ್ಟ್ ರೊಟೇಟ್ ಆಗುತ್ತೆ. ಅಲಾಂಗ್ ವಿತ್ ದಟ್ ಶಾಫ್ಟ್ ದ ಇಂಪೆಲರ್ ಆಲ್ಸೋ ಗೆಟ್ ರೊಟೇಟೆಡ್. ಆಲ್ಸೋ ಇಟ್ ಕಂಟೇನ್ಸ್ ದ ಕಲ್ಚರ್ ಬ್ರಾತ್ ಆಲ್ಸೋ. ಆ್ಯಂಡ್ ಒಂದು ಕಡೆ ನೋಡಿದರೆ ಒಂದಿಷ್ಟು ಸೆನ್ಸರ್ಸ್ಗಳಿದ್ದಾವೆ. ದಟ್ ವಿಲ್ ಮೇಂಟೈನ್ಸ್ ದ pH, ಟೆಂಪ್ರೇಚರು ಆ್ಯಂಡ್ ಸ್ಟೀಮ್ ಎಲ್ಲ ಒಳಗೆ ಬರೋಕ್ಕೆ ಅದಕ್ಕೂ ಒಂದು ಪೋರ್ಟ್ ಅಂತ ಇದೆ. ಆ್ಯಂಡ್ ಸೈಡಲ್ಲಿ ಏನಿದೆ, ನಮ್ಮ ಕೂಲಿಂಗ್ ಜಾಕೆಟ್ಸ್ ಇದ್ದಾವೆ. ಆ್ಯಂಡ್ ಇನ್ಸೈಡ್ ದಟ್ ಏನು ಫರ್ಮೆಂಟರ್ ವಿ ವಿಲ್ ಹ್ಯಾವ್ ದ ಬ್ಯಾಫಲ್ಸ್ ಆಲ್ಸೋ. ಬ್ಯಾಫಲ್ಸ್ ಕೂಡ ಒಳಗಿರುತ್ತೆ. ದಟ್ ವಿಲ್ ಸ್ಟಾಪ್ಸ್ ದ ವರ್ಟೆಕ್ಸ್ ಫಾರ್ಮೇಷನ್ ಸುಳಿ ಥರ ಏನು ಬರುತ್ತಲ್ಲ ಅದನ್ನು ಸ್ಟಾಪ್ ಮಾಡುತ್ತೆ. ಸೊ ಇದರಲ್ಲಿ ನೀವೆಲ್ಲ ಇರೋಂಥ ಎಲ್ಲ ಪಾರ್ಟ್ಸ್ಗಳನ್ನ ಬರೀಲೇಬೇಕಾಯ್ತಾ, ಲೇಬಲ್ ಮಾಡಲೇಬೇಕು. ಕಾಂಪೊನೆಂಟ್ಸ್ ಆಫ್ ಫರ್ಮೆಂಟರ್ಸ್ ನೋಡ್ತಾ ಹೋದರೆ ಫಸ್ಟ್ ಒನ್ ಇಸ್ ಫರ್ಮೆಂಟರ್ ವೆಸಲ್. ಆ ಫರ್ಮೆಂಟರ್ ವೆಸಲ್ನ ಎದ್ರಿಂದ ಮಾಡಿರ್ತದೆ. ಇಟ್ ಈಸ್ ನಾನ್ ಕೊರೋಸಿವ್ ಸ್ಟ್ರಾಂಗ್ ವೆಸಲ್ಲು. ಮೀನ್ಸ್ ಯಾವುದೇ ರೀತಿ ತುಕ್ಕು ಹಿಡಿಯಲ್ಲ. ನಾನ್ ಕೊರೋಸಿವ್ ಮೀನ್ಸ್ ಏನು, ತುಕ್ಕು ಹಿಡಿದೇ ಇರೋದು. ನಾನ್ ಕೊರೋಸಿವ್ ಸ್ಟ್ರಾಂಗ್ ವೆಸಲ್ ಮೇಡಪ್ ಆಫ್ ಕಾಪರ್, ಸ್ಟೇನ್ಲೆಸ್ ಸ್ಟೀಲ್, ಐರನ್ ಆರ್ ಗ್ಲಾಸ್. ಇವಿಷ್ಟರಲ್ಲಿ ಒಂದನ್ನು ಯೂಸ್ ಮಾಡಿಕೊಂಡು ಆ ಒಂದು ವೆಸಲ್ನ ಪ್ರಿಪೇರ್ ಮಾಡ್ಕೊತಾರೆ. ಅದರಲ್ಲಿ ಏನಿರಬೇಕು, ದಟ್ ಶುಡ್ ಹ್ಯಾವ್ ದ ಸ್ಮೂತ್ ಸರ್ಫೇಸ್. ತುಂಬ ಸ್ಮೂತ್ ಸರ್ಫೇಸ್ ಇರಬೇಕು. ಆ್ಯಂಡ್ ಅದನ್ನು ಹೇಗೆ ನಾವು ಸ್ಟೆರಿಲೈಸ್ ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಸ್ಟೆರಿಲೈಸ್ ಇಟ್ ಅಟ್ 121 ಡಿಗ್ರಿ ಸೆಲ್ಸಿಯಸ್ ಫಾರ್ 20 minutes ಟು ಕಿಲ್ ದ ಮೈಕ್ರೋಬ್ಸ್ ಆ್ಯಂಡ್ ಸ್ಪೋರ್ಸ್. ಏನು 121 ಡಿಗ್ರಿ ಸೆಲ್ಸಿಯಸಲ್ಲಿ ಫಾರ್ 20 minutes ನಾವು ಇದು ಏನು ಸ್ಟೆರಿಲೈಸ್ ಮಾಡಿದರೆ
ಎಲ್ಲ ಮೈಕ್ರೋಬ್ಸ್ ಮತ್ತು ಸ್ಪೋರ್ಸ್ ಎಲ್ಲ ಸತ್ತೋಗುತ್ತೆ. ನೆಕ್ಸ್ಟ್ ಕಾಂಪೊನೆಂಟ್ ಇಸ್ ಸ್ಟಿರರ್ ಆರ್ ಅಜಿಟೇಟರ್. ಏನಿದು ಮಿಕ್ಸ್ ಮಾಡುತ್ತಷ್ಟೇ, ಏನು ಹೇಳಿದ ಬ್ಲೇಡ್ಸ್ ಅಂತೇಳಿ. ಸೊ ದಟ್ ವಿಲ್ ಬಿ ಕಾಲ್ಡ್ ಅ ಸ್ಟಿರರ್ ಆರ್ ಅಜಿಟೇಟರ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಅ ಇಂಪೆಲ್ಲರ್ಸ್. ಇಲ್ಲೇನಾಗುತ್ತೆ, ದೇ ಆರ್ ಹೆಲ್ಪ್ಫುಲ್ ಫಾರ್ ದ ಸ್ಟಿರಿಂಗ್ ದ ಕಾಂಪೊನೆಂಟ್ಸ್ ಆಫ್ ದ ವೆಸಲ್ ಟು ಗೆಟ್ ದ ಯೂನಿಫಾರ್ಮ್ ಸಸ್ಪೆನ್ಷನ್ ಆಫ್ ಸೆಲ್. ಯೂನಿಫಾರ್ಮ್ ಆಗಿ ಎಲ್ಲ ಕಡೆನೂ ಅದು ಸ್ಪ್ರೆಡ್ ಆಗಬೇಕು. ಯೂನಿಫಾರ್ಮ್ ಸಸ್ಪೆನ್ಷನ್ ಆಫ್ ಸೆಲ್ ಸಿಗುತ್ತೆ ಮತ್ತು ಹೋಮೋಜಿನಸ್ ನ್ಯೂಟ್ರಿಯೆಂಟ್ ಮೀಡಿಯಾನೂ ಆಗಿರುತ್ತೆ. ನೆಕ್ಸ್ಟ್ ಕಾಂಪೊನೆಂಟ್ ಇಸ್ ಸ್ಪಾರ್ಗರ್. This sparker is a device that made up of glass or metal ಇಂದ ಅದು ಮಾಡಿರ್ತಾರೆ. ಇಟ್ ಕನ್ಸಿಸ್ಟ್ ಆಫ್ ಮೈನ್ಯೂಟ್ ಹೋಲ್ಸ್. ಅಲ್ಲಿ ಪೈಪಲ್ಲಿ ಏನಿರುತ್ತೆ, ಮೈನ್ಯೂಟ್ ಹೋಲ್ಸ್ ಇರ್ತವೆ. ಮೈನ್ಯೂಟ್ ಹೋಲ್ಸಿಂದ ನಮಗೆ ಆಕ್ಸಿಜನ್ ಸಪ್ಲೈ ಅಥವಾ ಏರ್ ಸಪ್ಲೈ ಆಗ್ತಿರುತ್ತೆ. ಏನಾಗುತ್ತೆ, ದೇ ಆರ್ ಜನರಲಿ ಪ್ಲೇಸ್ಡ್ ಬಿಲೋ ದ ಸ್ಟಿರರ್. ಏನು ಸ್ಟಿರರ್ಗಿಂತ ಕೆಳಗಿಟ್ಟಿರ್ತಾರೆ, ಮೀನ್ಸ್ ಇಂಪೆಲ್ಲರ್ಸಿಂದ ಕೆಳಗೆ ನಮಗೆ ಯಾವುದು ಸ್ಪಾರ್ಗರ್ ಸಿಗುತ್ತೆ. ನೆಕ್ಸ್ಟ್ ಕಾಂಪೊನೆಂಟ್ ಈಸ್ ಬ್ಯಾಫಲ್ಸ್. ಬ್ಯಾಫಲ್ಸ್ ಏನಾಗುತ್ತೆ, ಇಟ್ ಈಸ್ ಅ ಫ್ಲ್ಯಾಟ್ ಪ್ಯಾಡಲ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಏನು ಮಾಡುತ್ತೆ, ಮೇನ್ಲಿ ದೇರ್ ಆರ್ 4 ಬ್ಯಾಫಲ್ಸ್ ಆರ್ ದೇರ್ ದಟ್ ಆರ್ ಇನ್ಸರ್ಟೆಡ್ ಇನ್ ಟು ದ ಫರ್ಮೆಂಟೆಡ್ ಟ್ಯಾಂಕ್. ಏನಕ್ಕೆ ಈ ಬ್ಯಾಫಲ್ಸ್ ಏನು ಮಾಡುತ್ತೆ ಅಂದರೆ, ದಟ್ ವಿಲ್ ಪ್ರಿವೆಂಟ್ಸ್ ದ ವರ್ಟೆಕ್ಸ್ ಫಾರ್ಮೇಷನ್ ಆರ್ ಸ್ಪಿರಲ್ ಫಾರ್ಮೇಷನ್. ಸುಳಿ ಆಗೋದನ್ನ ಮೊದಲು ತಪ್ಪಿಸುತ್ತೆ. ಅದು ಆ ಕಂಟಿನ್ಯೂಸ್ ರೊಟೇಷನನ್ನು ಸ್ಟಾಪ್ ಮಾಡುತ್ತೆ. ದಿಸ್ ವಿಲ್ ಬ್ರೇಕ್ ದ ರೊಟೇಷನಲ್ ಫ್ಲೋ ಆಫ್ ದ ಲಿಕ್ವಿಡ್ ಇನ್ಸೈಡ್ ದ ವೆಸಲ್. ನೆಕ್ಸ್ಟ್ ಕಾಂಪೊನೆಂಟ್ ಈಸ್ ಪೋರ್ಟ್ಸ್ ಅಂದ್ರೂ ಜಸ್ಟ್ ಬಾಗಿಲು ಥರ, ಮೀನ್ಸ್ ಏರ್ ಒಳಗೆ ಬರೋಕ್ಕೆ ಒಂದು ಪೋರ್ಟ್ ಇರುತ್ತೆ, ಏರ್ ಹೊರ ಹೋಗೋಂದು ಪೋರ್ಟ್ ಇರುತ್ತೆ, ಮತ್ತೇನು ಇದು ಮೀಡಿಯಾ ಎಲ್ಲ ಹಾಕ್ಲಿಕ್ಕೆ ಒಂದು ಪೋರ್ಟು, ಮೀಡಿಯಾ ಎಲ್ಲ ಮೀನ್ಸ್ ಪ್ರಾಡಕ್ಟ್ ಎಲ್ಲ ರಿಕವರಿ ಮಾಡೋಕ್ಕೆಲ್ಲ ಒಂದು ಪೋರ್ಟು. ಈ ರೀತಿ ಡಿಫ್ರೆಂಟ್ ಪೋರ್ಟ್ಸ್ ಹೊಂದಿರುತ್ತೆ. ಅದಕ್ಕೆ ಅದರದಂತಹ ಒಂದಿಷ್ಟು ವರ್ಕ್ ಕೂಡ ಇರ್ತವೆ. ದಟ್ ವಿಲ್ ಹೆಲ್ಪ್ಫುಲ್ ಫಾರ್ ದ ಇಂಟ್ರಡಕ್ಷನ್ ಆಫ್ ಇನೋಕ್ಯುಲಮ್, ನ್ಯೂಟ್ರಿಯೆಂಟ್ ಮೀಡಿಯಮ್ ಆರ್ ವಿಡ್ರಾವಲ್ ಆಫ್ ಸ್ಯಾಂಪಲ್ ಎಕ್ಸೆಟ್ರಾ. ಈ ರೀತಿ ಅಂದರೆ ಇನೋಕ್ಯುಲಮ್ ಇಂಟ್ರೊಡ್ಯೂಸ್ ಮಾಡೋಕೆ ಒಂದು ಪೋರ್ಟು, ನ್ಯೂಟ್ರಿಯೆಂಟ್ ಮೀಡಿಯಮ್ ಹಾಕ್ಲಿಕ್ಕೆ ಒಂದು ಪೋರ್ಟ್ ಇರುತ್ತೆ, ಮತ್ತು ವಿಡ್ರಾವಲ್ ಕೂಡ ಒಂದು ಪೋರ್ಟಲ್ಲಿ ನಾವು ಮಾಡ್ತಾ ಹೋಗ್ತೀವಿ. ಆ್ಯಂಡ್ ದ ಲಾಸ್ಟ್ ಕಾಂಪೊನೆಂಟ್ ಇಸ್ ಸೆನ್ಸಾರ್ಸ್. ದಿಸ್ ವಿಲ್ ಹೆಲ್ಪ್ ಫಾರ್ ದ ಮಾನಿಟರಿಂಗ್ ಆಫ್ ಡಿಫ್ರೆಂಟ್ ಪ್ಯಾರಾಮೀಟರ್ಸ್ ಲೈಕ್ pH, ಟೆಂಪ್ರೇಚರ್. ಮೀನ್ಸ್ pH ಟೆಂಪ್ರೇಚರ್ ಜಾಸ್ತಿ ಆಯಿತು ಅಂದರೆ ಅದನ್ನು ಸೆನ್ಸರ್ ಮೂಲಕ ನಾವು ತಿಳ್ಕೊಬೋದು. ಸೊ ದಿಸ್ ಈಸ್ ಆಲ್ಸೋ ಅ ಕಾಂಪೊನೆಂಟ್ ಆಫ್ ದ ಇಂಡಸ್ಟ್ರಿಯಲ್ ಫರ್ಮೆಂಟರ್. ಇನ್ನು ವರ್ಕಿಂಗ್ ಅಂತ ನೋಡ್ತಾ ಹೋದರೆ, ಇಂಡಸ್ಟ್ರಿಯಲ್ ಫರ್ಮೆಂಟರ್ ಒಂದು ಲಾರ್ಜ್ ವೆಸಲ್ ಆಗಿರುತ್ತೆ. ಅಲ್ಲೇನು ಮಾಡ್ತೀವಿ ನಾವು, ಆ ಲಾರ್ಜ್ ವೆಸಲ್ ಒಳಗಡೆ ನಾವು ಗ್ರೋ ಮಾಡ್ತೀವಿ. ಅದನ್ನು ಮೈಕ್ರೋ ಆರ್ಗನಿಸಮ್ಸ್ ಲೈಕ್ ಬ್ಯಾಕ್ಟೀರಿಯಾ ಆರ್ ಫಂಗೈನ ಗ್ರೋ ಮಾಡ್ತೀವಿ, ಅದು ಪ್ರೊಡ್ಯೂಸ್ ಮಾಡ್ತೀವಿ. ಅದರಲ್ಲಿ ಏನು ಪ್ರೊಡ್ಯೂಸ್ ಮಾಡ್ತೀವಿ ಅಂದರೆ, ಯೂಸ್ಫುಲ್ ಪ್ರಾಡಕ್ಟ್ಸ್ ಲೈಕ್ ಆ್ಯಂಟಿಬಯೋಟಿಕ್ಸ್, ಎನ್ಸೈಮ್ನ ಪ್ರೊಡ್ಯೂಸ್ ಮಾಡ್ತಾ ಹೋಗ್ತೀವಿ. ದಿಸ್ ಈಸ್ ನಥಿಂಗ್ ಬಟ್ ಬಯೋರಿಯಾಕ್ಟರ್. ಈ ಇಂಡಸ್ಟ್ರಿಯಲ್ ಫರ್ಮೆಂಟರ್ನ ಬಯೋರಿಯಾಕ್ಟರ್ ಅಂತಲೂ ಕೂಡ ಕರೀತಾರೆ. ಇನ್ನು ಕರೆಕ್ಟ್ ವರ್ಕಿಂಗ್ ಅಂತ ಹೇಳಕ್ಕೆ ಬಂದರೆ, ಫಸ್ಟ್ ಸ್ಟರಿಲೈಸೇಷನ್ ಆಗಬೇಕು. ಈ ಫರ್ಮೆಂಟರಿಂದ ಹಿಡಿದು ಎಲ್ಲ ವಸ್ತುಗಳು ಏನು ನಾವು ಯೂಸ್ ಮಾಡ್ತೀವಲ್ಲ ಅವೆಲ್ಲ ಕೂಡ ನಮಗೆ ಫರ್ಮೆಂಟರ್ಸಿಂದ ಹಿಡಿದು ಎಲ್ಲದೂ ಕೂಡ ಅದು ಸ್ಟರಿಲೈಸ್ ಆಗಬೇಕಿರುತ್ತೆ. ದೆನ್ ಅದಕ್ಕೆ ಏನು ಮಾಡಬೇಕು, ವಿ ಆರ್ ಗೋಯಿಂಗ್ ಟು ಆ್ಯಡ್ ದ ಡಿಸೈರ್ಡ್ ಮೈಕ್ರೋ ಆರ್ಗನಿಸಮ್ಸ್ ದಟ್ ವಿಲ್ ಬಿ ಕಾಲ್ಡ್ ಆಸ್ ಇನಾಕ್ಯುಲೇಷನ್. ಮೊದಲು ಅಂದರೆ ಸ್ಟರಿಲೈಸ್ ಮಾಡಿದ ತಕ್ಷಣ ಇನಾಕ್ಯುಲೇಷನ್ ಮಾಡ್ತೀವಿ. ದಟ್ ಈಸ್ ಮೈಕ್ರೋ ಆರ್ಗನಿಸಮ್ಸ್ ಆರ್ ಆ್ಯಡೆಡ್. ಇದು ಮೈಕ್ರೋ ಆರ್ಗನಿಸಮ್ಸ್ ಅಷ್ಟೇ ಸಾಕಾಗುತ್ತೆ ನಮಗೆ, ಇಲ್ಲ ಅದಕ್ಕೊಂದಿಷ್ಟು ಊಟ ಬೇಕಿರುತ್ತಲ್ಲ, ಸೊ ನ್ಯೂಟ್ರಿಯೆಂಟ್ ಸಪ್ಲೈ ಕೂಡ ಆಗಬೇಕಲ್ಲಿ. ಸೊ ಮೈಕ್ರೋಬ್ಸ್ ಆರ್ ಗಿವನ್ ವಿತ್ ದ ನ್ಯೂಟ್ರಿಯೆಂಟ್ ರಿಚ್ ಮೀಡಿಯಮ್ ಟು ಗ್ರೋ ಆ್ಯಂಡ್ ಪ್ರೊಡ್ಯೂಸ್ ದ ಡಿಸೈರ್ಡ್ ಸಬ್ಸ್ಟೆನ್ಸ್. ಈ ಒಂದು ಮೈಕ್ರೋಬ್ಸಿಗೆ ನಾವು ಒಂದಿಷ್ಟು ಕರೆಕ್ಟ್ ಊಟ ಚೆನ್ನಾಗಿ ಹಾಕಿದರೆ ಮಾತ್ರ ಅದು ನಮಗೆ ಬೇಕಾಗಿರುವಂತಹ ರಿಸಲ್ಟ್ನ ಕೊಡ್ತಾ ಹೋಗುತ್ತೆ. ನೆಕ್ಸ್ಟ್ ಏರ್ ಸಪ್ಲೈ. ಏನು ಆಲ್ರೆಡಿ ಹಾಕಿದ ಮೇಲೆ ಏರ್ ಸಪ್ಲೈ ಮೀನ್ಸ್ ಮಿಕ್ಸಿಂಗ್ ಆಗಬೇಕಿರುತ್ತಲ್ಲ, ಆ್ಯಂಡ್ ಆಕ್ಸಿಜನಲ್ಲಿ ನೀಡಿರುತ್ತೆ ಏರೋಬಿಕ್ ಬ್ಯಾಕ್ಟೀರಿಯಾಸ್ ಆಗಿದ್ದರೆ. ಸೊ ದ್ಯಾಟ್ ವಿಲ್ ಬಿ ಡನ್ ಬೈ ಸ್ಪಾರ್ಕರ್. ಇಲ್ಲಿ ಏರ್ ಸಪ್ಲೈ ಯಾವ್ದು ಮಾಡುತ್ತೆ ಅಂದರೆ ಸ್ಪಾರ್ಕರ್ ಮಾಡಿರುತ್ತೆ. ಸೊ ಇವಾಗೆಲ್ಲದು ಏನು ಇನಾಕ್ಯುಲಮು ಹಾಕಾಯ್ತು, ನ್ಯೂಟ್ರಿಯೆಂಟ್ ಸಪ್ಲೈನೂ ಆಗಾಯಿತು, ಎಲ್ಲ ಆಗಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ವಿ ಹ್ಯಾವ್ ಟು ಮಿಕ್ಸ್ ಇಟ್. ಮಿಕ್ಸಿಂಗ್ ಹೆಂಗೆ ಮಾಡುತ್ತೆ, ಬೈ ದ ಹೆಲ್ಪ್ ಆಫ್ ಅಜಿಟೇಟರ್ಸ್ ಆರ್ ಇಂಪೆಲ್ಲರ್ಸ್ ಯೂಸ್ ಮಾಡಿಕೊಂಡು ನಾವು ಮಿಕ್ಸ್ ಮಾಡ್ತಾ ಹೋಗ್ತೀವಿ. ಹಾಗೆ ಅಲ್ಲಿ ಯಾವುದೇ ರೀತಿ pH ಚೇಂಜ್ ಮತ್ತು ಟೆಂಪ್ರೇಚರ್ ಚೇಂಜ್ ಕೂಡ ಆಗಬಾರ್ದು. ಅದಕ್ಕೋಸ್ಕರ ಟೆಂಪ್ರೇಚರ್ ಆ್ಯಂಡ್ pH ಕಂಟ್ರೋಲ್ ಕೂಡ ನಡೀತಿರಬೇಕು. ಆ್ಯಂಡ್ ಆಲ್ಸೋ ಫೋಮ್ ಕಂಟ್ರೋಲ್ ದಟ್ ಈಸ್ ಆ್ಯಂಟಿ ಫೋಮಿಂಗ್ ಏಜೆಂಟ್ಸ್ ಆರ್ ಆಡೆಡ್ ಟು ಪ್ರಿವೆಂಟ್ ದಿಸ್ ಫಾರ್ಮೇಷನ್ ಆಫ್ ಅಂದರೆ ಫೋಮ್ ಫಾರ್ಮೇಷನ್ ಆಗದೇ ಇರೋ ಥರ ಮೊದಲೇ ನಾವೇನು ಮಾಡಬೇಕು, ಆ್ಯಂಟಿ ಫೋಮಿಂಗ್ ಏಜೆಂಟ್ನ ಹಾಕಿರಬೇಕು. ದೆನ್ ಸ್ಯಾಂಪ್ಲಿಂಗ್ ಆ್ಯಂಡ್ ಮಾನಿಟರಿಂಗ್ ಮೀನ್ಸ್ ಒಂದಿಷ್ಟು ನಾವು ಫರ್ಮೆಂಟೇಷನ್ ಮಾಡಿದ್ದೀವಿ ಅಂದರೆ ಲಾಸ್ಟಿಗೆ ಏನು ಮಾಡಬೇಕು, ವಿ ಹ್ಯಾವ್ ಟು ಟೇಕ್ ದ ಸ್ಯಾಂಪಲ್. ಅದರಿಂದ ಸ್ಯಾಂಪಲ್ ತೊಗೊಂಡ್ರಿಂದ ನೋಡ್ಬೇಕು ನಾವು ಏನು ಗ್ರೋತ್ ಆಗಿದ್ದಿಲ್ಲ ಅಂತ. ಸೊ ದಟ್ ಏನು ಅನ್ನ ಮಾಡ್ತಿದ್ರೆ ಜಸ್ಟ್ ಮೇಲ್ಗಡೆ ಒಂದು 2 ಅಕ್ಕಿ ಕಾಳು ತೊಗೊಂಡು ನೋಡ್ತೀವಲ್ಲ ಅದು ಅನ್ನ ಬೆಂದಿದೆಯೋ ಅಂತ. ಅದೇ ಥರನೇ ಇಲ್ಲಿ ಸ್ಯಾಂಪ್ಲಿಂಗ್ ಅಂದರೆ ಒಂದು ಸ್ಯಾಂಪಲ್ ಸ್ವಲ್ಪ ತೊಗೊಂಡು ಅದು ಗ್ರೋತ್ ಆಗಿದೆಯೋ ನೋಡ್ತಾ ಹೋಗ್ತಾರೆ. ನೆಕ್ಸ್ಟ್ ಲಾಸ್ಟ್ ಒನ್ ಇಸ್ ಹಾರ್ವೆಸ್ಟಿಂಗ್. ಮೀನ್ಸ್ ಈಗ ಆಲ್ರೆಡಿ ಆಗಿದೆ, ಎಲ್ಲದು ಕಂಪ್ಲೀಟ್ ಆಗಿದೆ ಅಂದರೆ ಲಾಸ್ಟ್ ಅದರೊಳಗಿರೋಂಥ ಪ್ರಾಡಕ್ಟನ್ನ ಸಪ್ರೇಟ್ ಮಾಡ್ತೀವಿ ಮತ್ತು ಪ್ಯೂರಿಫೈ ಮಾಡ್ತೀವಿ. ದಿಸ್ ವಿಲ್ ಬಿ ಕಾಲ್ಡ್ ಆಸ್
ಹಾರ್ವೆಸ್ಟಿಂಗ್. ಇಷ್ಟೇ ಸಿಂಪಲ್. ಸೊ ವರ್ಕಿಂಗ್ ಅಂತ ಬಂದರೆ ನೀವು ಇಷ್ಟ ಬರೀರಿ. ಫಸ್ಟ್ ಮೆಥಡ್ ಏನು, ನಾವು ಸ್ಟೆರಿಲೈಸ್ ಮಾಡ್ತೀವಿ, ಎಲ್ಲ ಮೆಟೀರಿಯಲ್ಸ್ ಎಲ್ಲ ಸ್ಟೆರಿಲೈಸ್ ಮಾಡ್ತೀವಿ. ನೆಕ್ಸ್ಟ್ ಆ ಸ್ಟೆರಿಲೈಸ್ ಮಾಡೋಂಥ ವೆಸಲ್ಗೆ ಏನು ಹಾಕ್ತೀವಿ, ಇನಾಕ್ಯುಲಮ್ನ ಆ್ಯಡ್ ಮಾಡ್ತೀವಿ, ದಟ್ ಈಸ್ ಇನಾಕ್ಯುಲೇಷನ್ ಮಾಡ್ತೀವಿ. ಆ ಒಂದು ಇನಾಕ್ಯುಲಮ್ ಹಾಕಿದ್ಮೇಲೆ ಅದಕ್ಕೆ ಊಟ ಬೇಕಾದ್ರೆ ಸೊ ವಿ ಗೋಯಿಂಗ್ ಟು ಸಪ್ಲೈ ದ ನ್ಯೂಟ್ರಿಯೆಂಟ್ ಕೂಡ ಸಪ್ಲೈ ಮಾಡ್ತೀವಿ. ಆಮೇಲೆ ಏನು ಮಾಡಬೇಕು, ವಿ ಆರ್ ಗೋಯಿಂಗ್ ಟು ಆ್ಯಡ್ ದ ಆ್ಯಂಟಿ ಫೋಮಿಂಗ್ ಏಜೆಂಟ್ ಆಲ್ಸೋ. ಆ್ಯಂಟಿ ಫೋಮಿಂಗ್ ಏಜೆಂಟ್ ಯಾಕೆಂದರೆ ಫೋಮ್ ಕಂಟ್ರೋಲ್ ಮಾಡುತ್ತೆ. ಫೋಮಿಂಗ್ ಎಲ್ಲ ಅದೆಲ್ಲ ಹಾಕಿದ್ಮೇಲೆ ದೆನ್ ಅಲ್ಲಿ ಇದು ನಮಗೇನು ಏರೋಬಿಕ್ ಬ್ಯಾಕ್ಟೀರಿಯಾಸ್ ಆಗಿದೆ, ದಟ್ ನೀಡ್ಸ್ ದ ಆಕ್ಸಿಜನ್. ಸೊ ಏರ್ ಸಪ್ಲೈ ಕೂಡ ಸಫಿಷಿಯೆಂಟ್ ಆಗ್ತಿರ್ಬೇಕು. ದೆನ್ ಎಲ್ಲ ಹಾಕಿದ್ಮೇಲೆ ಏನಿರುತ್ತೆ ಅದನ್ನು ನೆಟ್ಟಿಗೆ ತಿರುವಾಡ್ಬೇಕಿರುತ್ತಲ್ಲ. ಸೊ ದಟ್ ಮಿಕ್ಸಿಂಗ್ ವರ್ಕ್ ಈಸ್ ಡನ್ ಬೈ ದ ಅಜಿಟೇಟರ್ಸ್ ಆರ್ ದ ಇಂಪೆಲರ್ಸ್. ಇವೆಲ್ಲ ಮಾಡಿದ್ಮೇಲೆ ಏನು ಮಾಡಬೇಕು, ಟೆಂಪ್ರೇಚರ್ ಕಾನ್ಸ್ಟೆಂಟ್ ಆಗಿರಬೇಕಲ್ಲ. ಸೊ ಟೆಂಪ್ರೇಚರ್ ಮತ್ತು pH ಕಂಟ್ರೋಲಿಂದ ಏನು ಅದು ನೋಡ್ತಿರ್ಬೇಕು ಮೇಂಟೈನ್ ಆಗಿದೆಯೋ ಇಲ್ಲೋ ಅಂತೇಳಿ. ನೆಕ್ಸ್ಟು ಸ್ಯಾಂಪ್ಲಿಂಗ್ ಆ್ಯಂಡ್ ಮಾನಿಟರಿಂಗ್. ಸ್ಯಾಂಪಲ್ಸ್ ಅಂದರೆ ಸ್ವಲ್ಪ ಪ್ರಮಾಣದ ಮೇಲೆ ತೊಗೊಂಡ್ಬಿಟ್ಟು ನಾವು ರಿಕವರಿ ಮಾಡಿಕೊಂಡು ಅದರೊಳಗೆ ನೀಟಾಗಿ ಗ್ರೋತ್ ಆಗಿದೆ ಅಂತ ನೋಡಬೇಕು. ಆ ಸ್ಯಾಂಪಲ್ ಆಧಾರದ ಮೇಲೆ ಲಾಸ್ಟಿಗೆ ಏನು ಮಾಡಬೇಕು, ವಿ ಆರ್ ಗೋಯಿಂಗ್ ಟು ಹಾರ್ವೆಸ್ಟ್ ದ ಮೈಕ್ರೋಬ್ಸ್ ಆ್ಯಂಡ್ ಫ್ರಮ್ ದಟ್ ವಿ ಆರ್ ಗೋಯಿಂಗ್ ಟು ಸಪ್ರೇಟ್ ದ ಡಿಸೈರ್ಡ್ ಪ್ರಾಡಕ್ಟ್ ಆ್ಯಂಡ್ ದಟ್ ಈಸ್ ಪ್ಯೂರಿಫೈಡ್ ಫ್ರಮ್ ದ ಮಿಕ್ಸ್ಚರಿಂದ ನಾವು ಪ್ಯೂರಿಫೈ ಕೂಡ ಮಾಡ್ತೀವಿ. ಲಾಸ್ಟಿಗೆ ನಮಗೆ ಪ್ಯೂರ್ ಕಾಂಪೊನೆಂಟ್, ಯಾವುದು ಡಿಫ್ರೆಂಟ್ ಫಾರ್ಮಸ್ಯೂಟಿಕಲ್ ಏಡ್ಸ್ ಆಗಿರ್ಬೋದು, ಅದಕ್ಕೆಲ್ಲ ನಮಗೆ ಪ್ಯೂರ್ ಕಾಂಪೊನೆಂಟ್ ಸಿಗ್ತಾ ಹೋಗುತ್ತೆ. ಸೊ 10 ಮಾರ್ಕ್ಸ್ಗೆ ನಿಮ್ಗೆ ಇದೊಂದು ಕ್ವಶನ್ ಕೇಳ್ಬೋದು, ದಟ್ ಈಸ್ ಎಕ್ಸ್ಪ್ಲೇನ್ ದ ಟೈಪ್ಸ್ ಆಫ್ ಫರ್ಮೆಂಟರ್ಸ್ ಆರ್ ಎಕ್ಸ್ಪ್ಲೇನ್ ದ ಟೈಪ್ಸ್ ಆಫ್ ಬಯೋರಿಯಾಕ್ಟರ್. ಆಲ್ಸೋ ಯು ಕ್ಯಾನ್ ಗೆಟ್ ದ ಕ್ವಶನ್ ಲೈಕ್ ಎಕ್ಸ್ಪ್ಲೇನ್ ಡಿಫ್ರೆಂಟ್ ಮೆಥಡ್ಸ್ ಆಫ್ ಫರ್ಮೆಂಟೇಷನ್, ಹಿಂಗೆ ಕೇಳ್ಬೋದು. ಸೊ ನೀವು ಫಸ್ಟ್ ಟೈಪ್ಸ್ನ ಬರೀಲಿಕ್ಕೆ ಹೋದರೆ ಫಸ್ಟ್ ಟೈಪ್ ಈಸ್ ಕಂಟಿನ್ಯೂಸ್ ಸ್ಟಿರ್ಡ್ ಬಯೋರಿಯಾಕ್ಟರ್. ಇಲ್ಲಿ ಕಂಟಿನ್ಯೂಸ್ ಸ್ಟಿರ್ಡ್ ಬಯೋರಿಯಾಕ್ಟರಲ್ಲಿ ಏನಾಗುತ್ತೆ, ಆ ಡಯಾಗ್ರಾಮ್ ನೋಡಿದರೆ ಗೊತ್ತಾಗುತ್ತೆ ಆಲ್ಮೋಸ್ಟ್ ನಿಮಗೆ. ಸೊ ಈ ಡಯಾಗ್ರಾಮಲ್ಲಿ ನೋಡಿದರೆ ನಿಮ್ಗೆ ಏನು ಗೊತ್ತಾಗುತ್ತೆ ಅಂದರೆ ಇದರಲ್ಲೂ ಕೂಡ ನಮಗೊಂದಿಷ್ಟು ಸೆನ್ಸರ್ಸ್ಗಳಿರ್ತವೆ, ಹಾಗೆ ಕಂಟೈನಿಂಗ್ ದ ಇಂಪೆಲ್ಲರ್ಸ್ ಕೂಡ ಇದೆ, ಶಾಫ್ಟ್ ಕೂಡ ಇದೆ, ಆ್ಯಂಡ್ ಏರ್ ಸಪ್ಲೈಗೋಸ್ಕರ ಇಲ್ಲಿ ಸ್ಪಾರ್ಗರ್ ಕೂಡ ಇದೆ. ಇಲ್ಲಿ ಕರೆಕ್ಟಾಗಿ ನೋಡಿದರೆ ಗೊತ್ತಾಗುತ್ತೆ, ಅಲ್ಲಿ ಏರ್ ಎಲ್ಲವೂ ಏನಾಗುತ್ತೆ ಅಂದರೆ ಬಬಲ್ ಫಾರ್ಮಲ್ಲಿ ಪ್ರೊಡ್ಯೂಸ್ ಆಗ್ತಿರುತ್ತೆ. ಇಲ್ಲಿ ಸಬ್ಮರ್ಜ್ಡ್ ಏರಿಯೇಟರ್ ಕೂಡ ಇರುತ್ತೆ, ಮೀನ್ಸ್ ಇನ್ ಲಿಕ್ವಿಡಲ್ಲಿ ನಾವು ಏನು ನಮ್ಮದು ಏನು ಕಾಂಪೊನೆಂಟ್ ಇರುತ್ತಲ್ಲ ಅದನ್ನು ಸಬ್ಮರ್ಜ್ ಮಾಡಿರ್ತೀವಿ ಅಥವಾ ಮುಳುಗಿಸಿರ್ತಾರೆ. ಸೊ ಅದನ್ನು ನೀಟಾಗಿ ಅದು ಎಲ್ಲ ಕಡೆ ಈವನ್ಲಿ ಸ್ಪ್ರೆಡ್ ಮಾಡ್ತಾ ಬರುತ್ತೆ. ನೀವು ಈ ಡಯಾಗ್ರಾಮ್ ಮತ್ತು ಅದ್ರ ಪಾರ್ಟ್ಸನ್ನು ನೀಟಾಗಿ ಬರೀರಿ ಆಯಿತಾ. ಇದ್ರ ಬಗ್ಗೆ ನೋಡ್ತಾ ಹೋದರೆ ಇಟ್ ಕನ್ಸಿಸ್ಟ್ ಆಫ್ ಅ ಸಿಲಿಂಡ್ರಿಕಲ್ ವೆಸಲ್. ಒಂದು ಸಿಲಿಂಡ್ರಿಕಲ್ ವೆಸಲ್ ಇರುತ್ತೆ, ದಟ್ ಕಂಟೈನಿಂಗ್ ದ ಮೋಟರ್ ಡ್ರೈವನ್ ಶಾಫ್ಟ್. ಸೆಂಟ್ರಲ್ ಶಾಫ್ಟ್ ಇರುತ್ತೆ, ಆ ಶಾಫ್ಟ್ಗೆ ಇಂಪೆಲ್ಲರ್ಸ್ ಮೀನ್ಸ್ ಬ್ಲೇಡ್ ಲೈಕ್ ಸ್ಟ್ರಕ್ಚರ್ಸು ಅಟ್ಯಾಚ್ ಆಗಿರುತ್ತೆ. ಅದು ಏನು ಮಾಡುತ್ತೆ, ಎಲ್ಲ ನೀಟಾಗಿ ಎಲ್ಲ ಕಡೆ ಮಿಕ್ಸಿಂಗ್ ಮಾಡುತ್ತೆ. ಆ್ಯಂಡ್ ಏರ್ ಈಸ್ ಆ್ಯಡೆಡ್ ಟು ದ ರಿಯಾಕ್ಟರ್ ಬೈ ದ ಹೆಲ್ಪ್ ಆಫ್ ಸ್ಪಾರ್ಗರ್ ಮೂಲಕ ಏನು ಕೆಳಗಡೆ ಸ್ಪಾರ್ಗರ್ ಇರುತ್ತೆ. ಸ್ಪಾರ್ಗರ್ ಏನು ಏರ್ ಸಪ್ಲೈ ಮಾಡ್ತಾ ಅಥವಾ ಆಕ್ಸಿಜನ್ ಸಪ್ಲೈ ಮಾಡ್ತಾ ಹೋಗುತ್ತೆ. ದಟ್ ಈಸ್ ಹ್ಯಾವಿಂಗ್ ಎ ಸ್ಮಾಲ್ ಮೆನಿ ಹೋಲ್ಸ್ ಇರುತ್ತೆ. ಅದು ರಿಂಗ್ ಶೇಪಲ್ಲಿ ಇದ್ದು ಮೆನಿ ಹೋಲ್ಸ್ನ ಹೊಂದಿರುತ್ತೆ. ಬೈ ದಟ್ ಹೋಲ್ಸ್ ಓನ್ಲಿ ದಟ್ ಏರ್ ವಿಲ್ ಕಮ್ಸ್ ಔಟ್, ಏರ್ ಹೊರಗಡೆ ಬರುತ್ತೆ ಇನ್ ದ ಫಾರ್ಮ್ ಆಫ್ ಬಬಲ್. ಆ ಸ್ಪಾರ್ಗರ್ನ ಜಸ್ಟ್ ಮೇಲೇ ಏನಿರುತ್ತೆ ನಮಗೆ ಇಂಪೆಲ್ಲರ್ಸ್ ಇರ್ತವೆ. ಇಂಪೆಲ್ಲರ್ಸ್ ಏನು ಮಾಡುತ್ತೆ, ಇದರಿಂದ ಬರುವಂಥ ಏರ್ ಬಬಲ್ ಫಾರ್ಮಲ್ಲಿ ಬರುತ್ತಲ್ಲ, ನೀಟಾಗಿ ಆ ಬಬಲ್ ಫಾರ್ಮಲ್ಲಿ ಬರುತ್ತಲ್ಲ ನೀಟಾಗಿ ಅದನ್ನು ಕಟ್ ಮಾಡಿಬಿಡುತ್ತೆ. ಮೀನ್ಸ್ ಮಧ್ಯದಲ್ಲೇ ಅದು ಬ್ಲೇಡ್ ಇರೋದಕ್ಕೆ ಅದು ಕಟ್ ಆಗ್ತಾ ಹೋಗುತ್ತೆ. ಸೊ ಈಸಿಲಿ ನಮಗೆಲ್ಲ ಕಡೆ ನೀಟಾಗಿ ಆಕ್ಸಿಜನ್ ಸಪ್ಲೈ ಆಗುತ್ತೆ ಮತ್ತು ಏರ್ ಸಪ್ಲೈ ಆಗುತ್ತೆ, ಈವನ್ಲಿ ಡಿಸ್ಟ್ರಿಬ್ಯೂಟ್ ಕೂಡ ಆಗುತ್ತೆ. ದಿಸ್ ಈಸ್ ಅಬೌಟ್ ದ ಕಂಟಿನ್ಯೂಸ್ ಸ್ಟಿರ್ಡ್ ಬಯೋರಿಯಾಕ್ಟರ್. ನೆಕ್ಸ್ಟ್ ಬಯೋರಿಯಾಕ್ಟರ್ ಯಾವುದು, ಬಬಲ್ ಕಾಲಮ್ ಬಯೋರಿಯಾಕ್ಟರ್. ನೀವು ಈ ಡಯಾಗ್ರಾಮ್ ನೋಡ್ಬೋದು, ಅದು ತುಂಬ ಸಿಂಪಲ್ ಆಗೈತೆ. ಮೀನ್ಸ್ ಇದರಲ್ಲಿ ಯಾವುದೇ ರೀತಿ ನಾವು ಇಂಪೆಲ್ಲರ್ಸ್ನ ಯೂಸ್ ಮಾಡೋದಿಲ್ಲ. ಇಲ್ಲ ಏನಾಗುತ್ತೆ, ಬಬಲ್ ಕಾಲಮ್ ಬಯೋರಿಯಾಕ್ಟರಲ್ಲಿ ಏರ್ ಏನು ಬಬಲ್ ಫಾರ್ಮಲ್ಲಿ ಬರುತ್ತಲ್ಲ ಅದೇ ಒಂದು ಏನು ಎಲ್ಲ ಕಡೆಯೂ ಡಿಸ್ಟ್ರಿಬ್ಯೂಟ್ ಆಗಿ ಈವನ್ನಾಗಿ ಮಿಕ್ಸ್ ಮಾಡ್ತಾ ಹೋಗುತ್ತೆ. ಇಲ್ಲಿ ಯಾವುದೇ ರೀತಿ ಇಂಪೆಲ್ಲರ್ಸ್ ಸಹಾಯ ಪಡ್ಕೊಳ್ಳೋದಿಲ್ಲ. ದಟ್ ಈಸ್ ಇಂಪೆಲ್ಲರ್ಸ್ ಆಗಿ ಆ್ಯಕ್ಟ್ ಮಾಡೋದು ಯಾವುದು, ಈ ಬಬಲ್ಸ್ ಆಗಿರ್ತವೆ. ದಟ್ ವಿಲ್ ಬಿ ಪ್ರೊಡ್ಯೂಸ್ಡ್ ಇನ್ ಅ ಲಾರ್ಜ್ ಪ್ರೆಷರಲ್ಲಿ ಅದನ್ನು ಪ್ರೊಡ್ಯೂಸ್ ಮಾಡ್ತಿರುತ್ತೆ ಬಬಲ್ಸು. ಸೊ ಈ ಬಬಲ್ಸು ಅಲಾಂಗ್ ವಿತ್ ದ ಸಾಲಿಡ್ ಮೆಟೀರಿಯಲ್ಸ್ ದಟ್ ವಿಲ್ ರೈಸಸ್ ಅಪ್ ಆಗಿ that will lift the components that is present inside the fermenter and that will helpful for the uniform mixing. ಇದು ಯೂನಿಫಾರ್ಮ್ ಮಿಕ್ಸಿಂಗ್ಗೆ ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬಯೋರಿಯಾಕ್ಟರ್ ಇಸ್ ಏರ್ ಲಿಫ್ಟ್ ಬಯೋರಿಯಾಕ್ಟರ್. ಏರ್ ಲಿಫ್ಟ್ ಬಯೋರಿಯಾಕ್ಟರಲ್ಲಿ ಅಂದರೆ ನೇಮಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ ಯಾವುದು ಇಲ್ಲಿ ಎಲ್ಲ ಕಾಂಪೊನೆಂಟ್ಸನ್ನು ಏರು ಲಿಫ್ಟ್ ಮಾಡ್ತಾ ಹೋಗುತ್ತೆ. ಓಕೆನಾ, ಇಲ್ಲಿ ಏರ್ ಲಿಫ್ಟ್ ಮಾಡ್ತಾ ಹೋದಂಗೂ ಅಲ್ಲಿ ಮೇಲ್ಗಡೆ ಹೋಗ್ತಾ ಅದು ಪ್ರೆಷರ್ ಕಡಿಮೆ ಆಗುತ್ತೆ, ಅದ್ರದ್ದು ಕೆಪಾಸಿಟಿ ಕಡಿಮೆ ಆಗಿ ಲಾಸ್ಟ್ ಏನಾಗುತ್ತೆ, ಅದು ರಿಟರ್ನ್ ಬ್ಯಾಕ್ ಟು ಇಟ್ಸ್ ಒರಿಜಿನಲ್ ಪೊಸಿಷನ್, ಅದು ಒರಿಜಿನಲ್ ಪೊಸಿಷನ್ಗೆ ರಿಟರ್ನ್ ಆಗುತ್ತೆ. ಅದರಲ್ಲಿರುವಂಥ ಆಕ್ಸಿಜನ್ ಎಲ್ಲ ಈ ಒಂದು ಯಾವುದು
ಮೆಟೀರಿಯಲ್ಸ್ ಮೀನ್ಸ್ ಕಾಂಪೊನೆಂಟ್ಸ್ ಎಲ್ಲ ಯುಟಿಲೈಸ್ ಮಾಡಿಕೊಂಡು ಲಾಸ್ಟಿಗೆ ಖಾಲಿ CO2 ಗ್ಯಾಸ್ ಮಾತ್ರ ರಿಲೀಸ್ ಆಗ್ಬೋದು. ಅದು ನಮಗೆ ಮತ್ತೆ ಡೌನ್ವರ್ಡ್ ಪೊಸಿಷನ್ ಬರುತ್ತೆ. ಸೊ ಏನದು ರೈಸ್ ಆಗ್ತಾ ಹೋಗ್ತಾರ ದಟ್ ವಿಲ್ ಬಿ ಕಾಲ್ಡ್ ಆಸ್ ರೈಸರ್ ಝೋನ್. ಆ್ಯಂಡ್ ಏನದು ವಾಪಸ್ ಬರುತ್ತೆ ದಟ್ ವಿಲ್ ಬಿ ಕಾಲ್ಡ್ ಆಸ್ ಡೌನ್ ಕಮ್ಮರ್. ಹಿಂಗೆ ಮೇಲೆ ಕೆಳಗೆ ಹೋಗಿ ಅಲ್ಲಿ ಯೂನಿಫಾರ್ಮ್ ಮಿಕ್ಸಿಂಗ್ ಆಗ್ತಾ ಹೋಗುತ್ತೆ. ಕಾಂಪೊನೆಂಟ್ಸ್ ಕೂಡ ಮಿಕ್ಸ್ ಆಗುತ್ತೆ. ಇಲ್ಲಿ ಏರ್ ಕೂಡ ಈವನ್ಲಿ ಡಿಸ್ಟ್ರಿಬ್ಯೂಟ್ ಆಗ್ತಾ ಹೋಗುತ್ತೆ. ಮತ್ತು ಇದರಲ್ಲಿ ಇನ್ನೊಂದು ಏನು ಗಮನಿಸ್ಬೋದು ಅಂದರೆ ಅಲ್ಲಿ ಮೇಲ್ಗಡೆ ಪಾರ್ಟಲ್ಲಿ ಸ್ವಲ್ಪ ಅದು ವೈಡ್ ಆಗಿರೋದ್ರಿಂದ ಏನಾಗುತ್ತೆ ಅಲ್ಲಿ ಪ್ರೆಷರ್ ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲಿ ಹೈ ಪ್ರೆಷರಲ್ಲಿ ಬಂದಿರುತ್ತಲ್ಲ ಆ ಗಾಳಿ ಏನಾಗುತ್ತೆ ಮೇಲೆ ಹೋಗ್ತಾ ಪ್ರೆಷರ್ ಕಡಿಮೆ ಆಗುತ್ತೆ. ಸೊ ಪ್ರೆಷರ್ ಇದು ಡ್ರಾಪ್ ಔಟ್ ಆಯಿತು ಅಂದರೆ ಅಲ್ಲಿ ಅದ್ರ ಕೆಪಾಸಿಟಿಗಳು ಡ್ರಾಪ್ ಔಟ್ ಆಗಿ ಮತ್ತೆ ರಿಟರ್ನ್ ಬ್ಯಾಕ್ ಟು ಇಟ್ಸ್ ಒರಿಜಿನಲ್ ಸ್ಟೇಟಿಗೆ ಮತ್ತು ರಿಟರ್ನ್ ಬರುತ್ತೆ. ಮತ್ತು ಇಲ್ಲೊಂದಿಷ್ಟು ಸ್ಪಾಗರಿಂದ ಏರ್ ಮತ್ತೆ ಬರುತ್ತೆ. ಆ ಏರ್ ಮತ್ತು ಲಿಫ್ಟ್ ಮಾಡುತ್ತೆ ಮತ್ತು ವಾಪಸ್ ಬರುತ್ತೆ. ಸೊ ಲೈಕ್ ದಿಸ್ ಹ್ಯಾಪನ್ಸ್. ನೆಕ್ಸ್ಟ್ ಬಯೋರಿಯಾಕ್ಟರ್ ಈಸ್ ಟವರ್ ಬಯೋರಿಯಾಕ್ಟರ್. ಇದರಲ್ಲಿ ಏನಾಗುತ್ತೆ ಅಂದರೆ ಆ ರಿಯಾಕ್ಟರ್ ನೋಡೋಕ್ಕೆ ಅಂತ ಟವರ್ ಇರುತ್ತೆ. ಕೆಳಗಡೆ ಏನು ಪಾರ್ಟ್ ಇದೆಯಲ್ಲ ದಟ್ ವಿಲ್ ಬಿ ಇನ್ ಅ ಸ್ಮಾಲ್ ಸೈಜ್, ಅಂದರೆ ಕಡಿಮೆ ಬಿಡ್ತನ ಹೊಂದಿರುತ್ತೆ. ಅದೇ ಹೋಗ್ತಾ ಮೇಲ್ಗಡೆ ಮೀನ್ಸ್ ಅಪ್ಪರ್ ಪಾರ್ಟ್ ಈಸ್ ವೈಡ್ ಆ್ಯಂಡ್ ಇದು ಅಪ್ಪರ್ ಪಾರ್ಟು ತುಂಬ ವೈಡ್ ಆಗಿರುತ್ತೆ. ಸೊ ದಟ್ ಮೊದಲೇನಾಗುತ್ತೆ ಇಲ್ಲಿ ಸ್ಪಾರ್ಕರಿಂದ ಏರ್ ಸಪ್ಲೈ ಏನಾಗುತ್ತೆ ದಟ್ ವಿಲ್ ಮೂವ್ ಅಪ್ ಸೈಡ್. ಅದು ಮೂವ್ ಆಗ್ತಾ ಹೋಗುತ್ತೆ ಅಲಾಂಗ್ ವಿತ್ ದ ಕಾಂಪೊನೆಂಟ್ಸ್ ತಗೊಂಡು ಕೂಡ ಅದು ಮೇಲೆ ಹೋಗ್ತಾ ಇರುತ್ತೆ. ಲಾಸ್ಟ್ ಏನಾಗುತ್ತೆ ಅಲ್ಲಿ ಯಾವಾಗ ಅದು ಅಪ್ಪರ್ ಪೋರ್ಷನಿಗೆ ಬರುತ್ತಲ್ಲ ಆವಾಗ ವೈಡ್ ಆಗಿರುತ್ತಲ್ಲ ಏರಿಯಾ ಸರ್ಫೇಸ್ ಏರಿಯಾ ಜಾಸ್ತಿ ಇರುತ್ತೆ. ಸೊ ದಟ್ ಪ್ರೆಷರ್ ಡ್ರಾಪ್ ಔಟ್ ಆಗಿ ಏನಾಗುತ್ತೆ ಮತ್ತು ಅದು ವಾಪಸ್ ಕೆಳಗೆ ಬಂದುಬಿಡುತ್ತೆ. ಹಾಗೆ ಈ ರೀತಿ ಅಂದರೆ ಅಪ್ ಸೈಡ್ ಹೋಗಿ ಮತ್ತು ರಿಟರ್ನ್ ವಾಪಸ್ ಬರೋದು ಈ ರೀತಿ ಮಿಕ್ಸಿಂಗ್ ಆಗ್ತಾ ಹೋಗುತ್ತೆ. ಸೊ ದಿಸ್ ವಿಲ್ ಹೆಲ್ಪ್ಫುಲ್ ಫಾರ್ ದ ಯೂನಿಫಾರ್ಮ್ ಮಿಕ್ಸಿಂಗ್. ನೆಕ್ಸ್ಟ್ ಬಯೋರಿಯಾಕ್ಟರ್ ಈಸ್ ಫ್ಲೂಯಿಡೈಸ್ಡ್ ಬೆಡ್ ಬಯೋರಿಯಾಕ್ಟರ್. ಇದರಲ್ಲಿ ಏನಾಗುತ್ತೆ ಅಂದರೆ ಇದು ಸೇಮ್ ಬಬಲ್ ಕಾಲಮ್ ಬಯೋರಿಯಾಕ್ಟರ್ ಥರನೇ ವರ್ಕ್ ಆಗುತ್ತೆ. ಬಟ್ ಇದರಲ್ಲಿ ಪ್ರಾಬ್ಲಮ್ ಏನಂದರೆ ಅದ್ರದ್ದು ಟಾಪ್ ಪೊಸಿಷನ್ ಅಂತ ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗಿರುತ್ತೆ. ಮೀನ್ಸ್ ಅದ್ರದ್ದು ವಿಡ್ತ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ದಟ್ ಇದರಲ್ಲಿ ಏನಾಗುತ್ತೆ ಅಂದರೆ ಈ ಫ್ಲೂಯಿಡೈಸ್ಡ್ ಬೆಡ್ ಬಯೋರಿಯಾಕ್ಟರಲ್ಲಿ ಎಲ್ಲ ಸ್ವಲ್ಪ ಪಾರ್ಟಿಕಲ್ಸ್ ಇರುತ್ತಲ್ಲ ಸಸ್ಪೆಂಡ್ ಆಗಿರ್ತವೆ. ಅವನ್ನ ಏನು ಮಾಡುತ್ತೆ ಈ ಸ್ಪಾರ್ಗರಿಂದ ಬರೋಂಥ ಬಬಲ್ ಲೈಕ್ ಏರ್ ಏನಿರ್ತಾವಲ್ಲ ಅದು ಲಿಫ್ಟ್ ಅಪ್ ಮಾಡ್ತಾ ಹೋಗುತ್ತೆ. ಅಂತ ಏನು ಅಲ್ಲಿ ಪಾರ್ಟಿಕಲ್ಸ್ ಏನಿದಾವಲ್ಲ ದಟ್ ಶುಡ್ ಬಿ ನಾಟ್ ಟೂ ಲೈಟ್ ನಾಟ್ ಟೂ ಹೈ, ಅದು ಡೆನ್ಸ್ ಕೂಡ ಇರಬಾರ್ದು ಮತ್ತು ಲೈಟ್ ಕೂಡ ಇರಬಾರ್ದು. ಸೊ ಈ ರೀತಿ ಏನು ಸಪ್ಲೈ ಮಾಡಿದಾಗ ಈ ಸಸ್ಪೆಂಡ್ ಪಾರ್ಟಿಕಲ್ಸ್ ಎಲ್ಲ ಅಲಾಂಗ್ ವಿತ್ ದಟ್ ಏರ್ ದಟ್ ವಿಲ್ ಗೋಸ್ ಅಪ್ ಸೈಡ್, ಅದು ಅಪ್ ಸೈಡಿಗೆ ಹೋಗ್ತಾ ಹೋಗುತ್ತೆ. ಬಟ್ ಲೇಟರ್ ಅದು ಟಾಪ್ ಪೊಸಿಷನಿಗೆ ಆವಾಗ ರೀಚ್ ಆಗುತ್ತಲ್ಲ ಆವಾಗ ಪ್ರೆಷರ್ ಡ್ರಾಪ್ ಆಗಿ ಮತ್ತೆ ಪಾರ್ಟಿಕಲ್ಸ್ ಎಲ್ಲ ಫೆಲ್ ಡೌನ್ ಟು ದ ಒರಿಜಿನಲ್ ಸ್ಟೇಟಿಗೆ ಅದು ಫೆಲ್ ಡೌನ್ ಆಗ್ತಾ ಹೋಗುತ್ತೆ. ಈ ರೀತಿ ಅಪ್ ಸೈಡ್ ಹೋಗೋದು ಮತ್ತು ರಿಟರ್ನ್ ಬ್ಯಾಕ್ ಟು ಇಟ್ಸ್ ಒರಿಜಿನಲ್ ಪೊಸಿಷನಿಗೆ ಆಗೋದ್ರಿಂದ ಅದು ಯೂನಿಫಾರ್ಮ್ ಮಿಕ್ಸಿಂಗ್ ಆಗ್ತಾ ಹೋಗುತ್ತೆ. ಲಾಸ್ಟ್ ಬಯೋರಿಯಾಕ್ಟರ್ ಈಸ್ ಪ್ಯಾಕ್ಡ್ ಬೆಡ್ ಬಯೋರಿಯಾಕ್ಟರ್. ಇದರಲ್ಲಿ ಏನಾಗುತ್ತೆ ಅಂದರೆ ಸಾಲಿಡ್ ಪಾರ್ಟಿಕಲ್ಸ್ ಎಲ್ಲ ಏನಾಗುತ್ತಲ್ಲ ಅಲ್ಲಿ ಸಾಲಿಡ್ ಮ್ಯಾಟ್ರಿಕ್ಸ್ ಅಂತ ಇರುತ್ತೆ. ಅದ್ರ ಮೇಲ್ಗಡೆ ಅಥವಾ ಅದ್ರ ಒಳಗಡೆ ಈ ಸಾಲಿಡ್ ಪಾರ್ಟಿಕಲ್ಸ್ ಏನಿರ್ತಾವಲ್ಲ ಅವೆಲ್ಲ ಅಟ್ಯಾಚ್ ಆಗಿರುತ್ತೆ ಅಥವಾ ವಿದಿನ್ ದಟ್ ಸಾಲಿಡ್ ಮ್ಯಾಟ್ರಿಕ್ಸ್ ಇಟ್ ವಿಲ್ ಬಿ ದೇರ್. ಆಮೇಲೆ ಏನು ಮಾಡಬೇಕು ಈ ಒಂದು ಏನು ಮಾಡ್ಕೊಂಡಿರುತ್ತೆ ಅಂದರೆ ಒಂದು ಪ್ಯಾಕ್ಡ್ ಅಂದರೆ ಕಾಲಮ್ ಆಗಿ ಮಾಡ್ಕೊಂಡಿರುತ್ತೆ. ದಟ್ ಈಸ್ ಪ್ಯಾಕ್ಡ್ ಬೆಡ್ ಆಗಿ ಮಾಡ್ಕೊಂಡಿರುತ್ತೆ ಕಾಲಮಲ್ಲಿ. ಅಲ್ಲೇನು ಮಾಡ್ತೀವಿ ವಿ ಗೋಯಿಂಗ್ ಟು ಆ್ಯಡ್ ದ ನ್ಯೂಟ್ರಿಯೆಂಟ್ ಬ್ರಾತ್ ಕಂಟಿನ್ಯೂಸ್ಲಿ ಓವರ್ ದಟ್ ಪ್ಯಾಕ್ಡ್ ಬೆಡ್. ಆ ಪ್ಯಾಕ್ಡ್ ಬೆಡ್ ಮೇಲ್ಗಡೆ ಅದು ಕಂಟಿನ್ಯೂಸ್ ಆಗಿ ನ್ಯೂಟ್ರಿಯೆಂಟ್ ಬ್ರಾತ್ನ ಹಾಕ್ತಾ ಹೋಗ್ತೀವಿ. ಇಫ್ ಅದರಲ್ಲಿ ಏನಾದರೂ ನ್ಯೂಟ್ರಿಯೆಂಟ್ ಬ್ರಾತಲ್ಲಿ ಸಬ್ಸ್ಟಿಟ್ಯೂಟ್ ಇತ್ತು ಅಂದರೆ ದಟ್ ವಿಲ್ ಬಿ ಇಂಟರಾಕ್ಟ್ ವಿತ್ ದ ದಿಸ್ ಎನ್ಸೈಮ್ಸ್ ಪ್ರೆಸೆಂಟ್ ಇನ್ ಇಟ್. ಅದರೊಳಗಂತ ಎನ್ಸೈಮ್ಸ್ ಇದ್ದದ್ದು ರಿಯಾಕ್ಟ್ ಆಗ್ತಾ ಹೋಗುತ್ತೆ. ಸೊ ಅದರಿಂದ ನಮಗೆ ಏನು ಸಿಗುತ್ತೆ ಒಂದು ಪ್ರಾಡಕ್ಟ್ ಅಂತ ಸಿಗುತ್ತೆ. ಅದನ್ನು ಆಮೇಲೆ ಬೇಕಾದ್ರೂ ರಿಕವರಿ ಮಾಡ್ಬೋದು. ಸೊ ದಿಸ್ ಈಸ್ ಅಬೌಟ್ ದ ಟೈಪ್ಸ್ ಆಫ್ ಬಯೋರಿಯಾಕ್ಟರ್ಸ್ ಆರ್ ದ ಫರ್ಮೆಂಟರ್ಸ್. ಡಿಫ್ರೆಂಟ್ ಮೆಥಡ್ಸ್ ಆಫ್ ಫರ್ಮೆಂಟರ್ಸ್ ನೋಡೋಕೆ ಹೋದರೆ ಫಸ್ಟ್ ಒನ್ ಇಸ್ ಬ್ಯಾಚ್ ಫರ್ಮೆಂಟೇಷನ್ ಮೆಥಡ್. ಇದರಲ್ಲಿ ಏನಾಗುತ್ತೆ ಬ್ಯಾಚ್ ಫರ್ಮೆಂಟೇಷನ್ ಮೆಥಡಲ್ಲಿ ಆಲ್ ದ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ಮೈಕ್ರೋಆರ್ಗನಿಸಮ್ಸ್ ಆರ್ ಆ್ಯಡೆಡ್ ಟು ಫರ್ಮೆಂಟ್ ಆಟ್ ದ ಫಸ್ಟ್ ನಾವು ನ್ಯೂಟ್ರಿಯೆಂಟ್ಸನ್ನು ಮತ್ತು ಮೈಕ್ರೋಆರ್ಗನಿಸಮ್ಸನ್ನು ಮೊದಲೇ ಆ್ಯಡ್ ಮಾಡಿಬಿಡ್ತೀವಿ. ಆ್ಯಂಡ್ ಇದು ಫರ್ಮೆಂಟೇಷನ್ ಎಲ್ಲಿ ತನಕ ಇರುತ್ತೆ ಒಂದು ಫಿಕ್ಸ್ಡ್ ಟೈಮ್ ಅಂತ ಕೊಟ್ಟಿರ್ತೀವಿ, ಅಷ್ಟು ಟೈಮ್ ಅದು ಮಾಡಲೇಬೇಕು. ಮತ್ತು ಇನ್ ಬಿಟ್ವೀನ್ ದಟ್ ಪ್ರೋಸೆಸ್ ಅಲ್ಲಿ ಏನಾದರೂ ಮಾಡ್ತಿರುವ ಫರ್ಮೆಂಟೇಷನ್ ಆಗ್ತಿರುವಾಗ ಇನ್ ಬಿಟ್ವೀನ್ ಪ್ರೋಸೆಸ್ಸಲ್ಲಿ ನಾವು ಯಾವುದೇ ರೀತಿ ಏನೂ ಆ್ಯಡ್ ಮಾಡೋಕ್ಕೂ ಹೋಗಲ್ಲ ಮತ್ತು ರಿಮೂವ್ ಮಾಡೋಕ್ಕೂ ಹೋಗಲ್ಲ. ಎಲ್ಲ ಕಂಪ್ಲೀಟ್ ಪ್ರೋಸೆಸ್ ಆಗೋ ತನಕ ನಾವು ವೆಯ್ಟ್ ಮಾಡಲೇಬೇಕು. ಆವಾಗೆಲ್ಲ ಕಂಪ್ಲೀಟ್ ಪ್ರೋಸೆಸ್ ಆದಮೇಲೆ ನಾವು ಪ್ರಾಡಕ್ಟನ್ನು ತೊಗೊತೀವಿ. ಆ್ಯಂಡ್ ದ ಫರ್ಮೆಂಟರ್ ಈಸ್ ಕ್ಲೀನ್ಡ್. ಇದನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಆಲ್ಮೋಸ್ಟ್ ಪ್ರೊಡಕ್ಷನ್ ಆಫ್ ಪೆನ್ಸಿಲಿನ್ಗೆ ಯೂಸ್ ಮಾಡ್ತೀವಿ.
ನೆಕ್ಸ್ಟ್ ಮೆಥಡ್ ಈಸ್ ಕಂಟಿನ್ಯೂಸ್ ಫರ್ಮೆಂಟೇಷನ್. ಇದರಲ್ಲಿ ಏನು ಮಾಡ್ತೀವಿ ಅಂದರೆ ಮೈಕ್ರೋಆರ್ಗನಿಸಮ್ಸ್ ಮತ್ತೆ ಆ್ಯಡ್ ಮಾಡಲ್ಲ, ಬಟ್ ವಿ ಆರ್ ಗೋಯಿಂಗ್ ಟು ಆ್ಯಡ್ ದ ಫ್ರೆಶ್ ನ್ಯೂಟ್ರಿಯೆಂಟ್ ಮೀಡಿಯಮ್ ಕಂಟಿನ್ಯೂಯಸ್ ಆಗಿ ನಾವು ಮೀಡಿಯಾನ ಮಾತ್ರ ಹಾಕ್ತಾ ಹೋಗ್ತೀವಿ. ಅಲಾಂಗ್ ವಿತ್ ದಟ್ ಪ್ರಾಡಕ್ಟನ್ನು ಕೂಡ ಅವಾಗವಾಗ ರಿಕವರಿ ಮಾಡ್ತಾ ಇರ್ತೀವಿ, ರಿಮೂವ್ ಮಾಡ್ತಾ ಇರ್ತೀವಿ. ಸೊ ಇಲ್ಲಿ ಕಂಟಿನ್ಯೂಸ್ ಆಗಿ ನ್ಯೂಟ್ರಿಯೆಂಟ್ ಮೀಡಿಯಮ್ ಕೂಡ ಆ್ಯಡ್ ಮಾಡೋದು ಮತ್ತು ಕಂಟಿನ್ಯೂಸ್ ಆಗಿ ನಾವು ಪ್ರಾಡಕ್ಟನ್ನು ಕೂಡ ತೆಗಿತಾ ಹೋಗ್ಬೋದು. ಇಲ್ಲಿ ಏನು ಮಾಡುತ್ತಂದರೆ ಮೈಕ್ರೋಆರ್ಗನಿಸಮ್ಸ್ ಆರ್ ಕೆಪ್ಟ್ ವರ್ಕಿಂಗ್ ವಿದೌಟ್ ಸ್ಟಾಪಿಂಗ್. ಇಲ್ಲಿ ಮೈಕ್ರೋಆರ್ಗನಿಸಮ್ಸ್ ಎಲ್ಲ ಒಟ್ಟು ಸ್ಟಾಪ್ ಆಗಲೇಬಾರ್ದು, ಯಾಕೆಂದ್ರೆ ನ್ಯೂಟ್ರಿಯೆಂಟ್ ಮೀಡಿಯಮ್ ಪದೇ ಹಾಕ್ತಾ ಇರ್ತಾರೆ. ಸೊ ಇನ್ನೇನು ಕೆಲಸ, ಅದು ಕರೆಕ್ಟಾಗಿ ಪ್ರಾಡಕ್ಟನ್ನು ಕೊಡ್ತಾ ಹೋಗಬೇಕು. ಸೊ ಇದರಲ್ಲೇನು ಸ್ಟಡಿ ಸಪ್ಲೈ ಆಫ್ ಪ್ರಾಡಕ್ಟ್ ಟೇಕ್ಸ್ ಪ್ಲೇಸ್. ಎಕ್ಸಾಂಪಲ್ ಅಂತ ಬಂದರೆ ಪ್ರೊಡಕ್ಷನ್ ಆಫ್ ಎಥನಾಲ್ ಆ್ಯಂಡ್ ಆರ್ಗ್ಯಾನಿಕ್ ಆ್ಯಸಿಡ್ಸ್. ನೆಕ್ಸ್ಟ್ ಮೆಥಡ್ ಈಸ್ ಸರ್ಫೇಸ್ ಫರ್ಮೆಂಟೇಷನ್. ಸರ್ಫೇಸ್ ಫರ್ಮೆಂಟೇಷನ್ ಏನು, ಜಸ್ಟ್ ಮೇಲ್ಗಡೆ ನ್ಯೂಟ್ರಿಯೆಂಟ್ ಮೇಲ್ಗಡೆ ನಾವು ಮೈಕ್ರೋಆರ್ಗನಿಸಮ್ಸ್ನ ಗ್ರೋತ್ ಮಾಡ್ತೀವಿ. ಸೊ ನಾವಿಲ್ಲಿ ಯಾವ ಮೀಡಿಯಮ್ ಯೂಸ್ ಮಾಡ್ತೀವಿ, ಆಲ್ಮೋಸ್ಟು ಸಾಲಿಡ್ ಮೀಡಿಯಮ್ನ ಯೂಸ್ ಮಾಡಿರ್ತೀವಿ. ಆ ಸಾಲಿಡ್ ಮೀಡಿಯಮ್ ಮೇಲ್ಗಡೆ ನಾವು ಮೈಕ್ರೋಆರ್ಗನಿಸಮ್ನ ಗ್ರೋ ಮಾಡ್ತಾ ಹೋಗ್ತೀವಿ. ಸೊ ಇಟ್ ಈಸ್ ಕಾಲ್ಡ್ ಅ ಸರ್ಫೇಸ್ ಫರ್ಮೆಂಟೇಷನ್. ಎಕ್ಸಾಂಪಲ್ ಅಂತ ನೋಡ್ತಿದ್ರೆ ದಟ್ ಈಸ್ ದಿಸ್ ಮೆಥಡ್ ಈಸ್ ಯೂಸ್ ಫಾರ್ ಪ್ರೊಡಕ್ಷನ್ ಆಫ್ ಸಿಟ್ರಿಕ್ ಆ್ಯಸಿಡ್ ಬೈ ಆಸ್ಪೆಜಿಲ್ಲಸ್ ನೈಗರ್. ಇದನ್ನ ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಓನ್ಲಿ ಟು ದೋಸ್ ಫಂಗೈ ವಿಚ್ ನೀಡ್ ದ ಆಕ್ಸಿಜನ್ ಫ್ರಮ್ ಏರಿಂದ ಅದು ಆಕ್ಸಿಜನ್ನ ಪಡಿಬೇಕಿರುತ್ತೆ, ಅಲ್ಲಿಗೆ ಅವಾಗ ಮಾತ್ರ ಇದನ್ನ ಯೂಸ್ ಮಾಡಿರ್ತಾರೆ. ಈ ನೆಕ್ಸ್ಟ್ ಒನ್ ಈಸ್ ಸಬ್ಮರ್ಜ್ಡ್ ಫರ್ಮೆಂಟೇಷನ್. ಸಬ್ಮರ್ಜ್ಡ್ ಅಂದರೆ ನೀರು ಒಳಗಿರೋಂಥದ್ದು, ಮೀನ್ಸ್ ಇದೇ ಗೋಯಿಂಗ್ ಟು ಯೂಸ್ ದ ಲಿಕ್ವಿಡ್ ಮೀಡಿಯಮ್ ಹಿಯರ್. ಮೈಕ್ರೋಆರ್ಗನಿಸಮ್ಸ್ನ ನಾವು ಗ್ರೋ ಮಾಡ್ತೀವಿ, ಇಲ್ಲಿ ನೀರು ಒಳಗೆ ಅದನ್ನು ಮೈಕ್ರೋಆರ್ಗನಿಸಮ್ಸ್ನ ಗ್ರೋ ಮಾಡ್ತಾ ಹೋಗೋದು. ಸಬ್ಮರೈನ್ ಅಂತೀವಲ್ಲ, ನೀರು ಒಳಗೆ ಹೋಗೋದು. ಸೊ ಸಬ್ಮರ್ಜ್ಡ್ ಅಂದರೆ ಮೈಕ್ರೋಆರ್ಗನಿಸಮ್ಸ್ನ ನಾವು ನೀರು ಅಂದರೆ ಲಿಕ್ವಿಡ್ ಮೀಡಿಯಮ್ ಒಳಗಡೆ ನಾವು ಗ್ರೋ ಮಾಡ್ತೀವಿ. ದ ಫರ್ಮೆಂಟರ್ ಸಪ್ಲೈಸ್ ದ ಏರ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್ ಥ್ರೂಔಟ್ ದ ಲಿಕ್ವಿಡ್. ಏನು ಇಲ್ಲಿ ಥ್ರೂಔಟ್ ದ ಲಿಕ್ವಿಡ್ ನಾವು ಫರ್ಮೆಂಟರ್ಸ್ಗೆ ನಾವು ಏನು ಸಪ್ಲೈ ಮಾಡಬೇಕು, ಏರ್ನ ಸಪ್ಲೈ ಮಾಡಬೇಕು ಮತ್ತು ನ್ಯೂಟ್ರಿಯೆಂಟ್ನ ಸಪ್ಲೈ ಮಾಡಬೇಕು. ದಿಸ್ ಆಲ್ಸೋ ಯೂಸ್ಡ್ ಇನ್ ದ ಪ್ರೊಡಕ್ಷನ್ ಆಫ್ ಪೆನ್ಸಿಲಿನ್ಗೆ ಇದನ್ನು ಯೂಸ್ ಮಾಡ್ಕೊತಾರೆ. ಸೊ ಇಲ್ಲಿಗೆ 10 ಮಾರ್ಕ್ಸಿಗೆ ಕೇಳಿದ ಕ್ವೆಶನ್ಸ್ ಎಲ್ಲ ಮುಗೀತು. ಯೂನಿಟ್ 5ಅಲ್ಲಿ ನೀಟಾಗಿ ಓದ್ಕೊಳ್ಳಿ. ಎಲ್ಲಿ ಫ್ಲೋ ಚಾರ್ಟ್ ಇದೆಯಲ್ಲ ಅಲ್ಲಿ ಫ್ಲೋ ಚಾರ್ಟ್ ಅಷ್ಟೇ ಬರೀಬೇಡಿ. ಅಲಾಂಗ್ ವಿತ್ ದಟ್ ಯು ಹ್ಯಾವ್ ಟು ರೈಟ್ ಯುವರ್ ಓನ್ ಸೆಂಟೆನ್ಸ್. ಅಲ್ಲಿ ಸೆಂಟೆನ್ಸ್ ಕೂಡ ಅಲ್ಲಿ ನೀವು ಬರೀಬೇಕಿರುತ್ತೆ. ಸೊ ಮತ್ತೇನು ಫರ್ಮೆಂಟೇಷನ್ ಏನಿದೆಯಲ್ಲ, ಇಲ್ಲಿ ಟಾಪಿಕ್ ಯಾವುದೇ ಕ್ವಶನ್ ಬರಲಿ ಆಲ್ಮೋಸ್ಟ್ ಫರ್ಮೆಂಟೇಷನ್ ಬಗ್ಗೆ ಫಸ್ಟ್ ಒಂದು ಸ್ವಲ್ಪ PTK ಹಾಕಿಬಿಟ್ಟು ಉಳಿದನ್ನೆಲ್ಲ ಬರೆದ್ರೆ ಚೆನ್ನಾಗಿರುತ್ತೆ. ಮೀನ್ಸ್ by this I will wind up my session. Thank you for watching.